ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಅಡಿಕೆ ಮರ ಕೊಯ್ಬೇಕಾಗಿತ್ತು ಮನೆಗೆ ಸೌದಿಗೆ. ಅದಕ್ಕೆ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ದೆ ಏರ್ಕೊಂಡು ಹೋಗೋಣ ಅಂತ. ನಮ್ಮ ಅಣ್ಣ ಅಡಿಕೆ ಮರ ಕೊಯ್ತಾ ಇದ್ದ, ನಾನು ದಿನೇಶ ಟ್ರೈಲರಿಗೆಲ್ಲ ಲೋಡ್ ಮಾಡ್ತಾ ಇದ್ವಿ. ಟ್ರೈಲರಿಗೆಲ್ಲ ಲೋಡ್ ಮಾಡೋದು ಮುಗೀತು. ಮೊನ್ನೆ ಜೈಮಮರ್ದು ಗೊಬ್ಬರ ಎರಕ್ಕೆ ಹೋಗಿದ್ರಿಂದ ಟ್ರೈಲರ್ ಎಲ್ಲ ಭಾಳ ಮಣ್ಣಾಗಿತ್ತು, ಅದಕ್ಕೆ ಒಳಗೋದೆ. ಜಾಸ್ತಿ ಉದ್ದ ನೀರಿ ಬಿಡಂಗಿಲ್ಲ ಈ ಸಣ್ಣ ಟ್ರ್ಯಾಕ್ಟ್ರಿನ. ನಾವು ಇಲ್ಲಿ ಇದ್ದಿದ್ದನ್ನ ನೋಡಿ ನಮ್ಮ ಮೆಷಿನು ಕೂಡ ಬಂದ. ಹಂಗೆ ನಮ್ಮ ಸಂದೀಪ್ ಅವರು ಊರಿಗೆ ಈಜೋಡಿಸ್ತಾ ಇದ್ರು, ಇನ್ನೇನು ಹಬ್ಬಕ್ಕೆ ಹಾಕ್ಬೇಕಂತೆ. ಅದಕ್ಕೆ ಟ್ರ್ಯಾಕ್ಟರ್ ಎಲ್ಲ ನೀಟಾಗಿ ತೊಳೆದೆ. ಅಷ್ಟರಲ್ಲಿ ಎತ್ತಿಗೆ ಈಜೋಡ್ಸೋದು ಮುಗೀತು ಅಂತ ಹೇಳಿದ್ರು. ಅವರು ಕೂಡ ಮನೆ ಕಡೆ ಹೊರಟ್ರು, ನಾನು ಕೂಡ ಮನೆ ಕಡೆ ಹೊರಟೆ. ಟ್ರ್ಯಾಕ್ಟರ್ನ ನಿಲ್ಲಿಸಿ ಸೀದಾ ನಮ್ಮ ತೆಂಗಿನ ತೋಟ ಕಡೆ ಬಂದೆ. ಅಲ್ಲಿ ಮೇಲೆಲ್ಲ ಜಟ್ ಹಾಕ್ಬೇಕಾಗಿತ್ತು. ಜಟ್ ಹಾಕೋಷ್ಟ್ರೊಳಗೆ ನಾನಂತೂ ಫುಲ್ ನೆಂದೋಗ್ಬಿಟ್ಟೆ. ಇವತ್ತು ಅಡನಹಳ್ಳಿ ಹಬ್ಬ ಇದೆ ಅಂತ ನನಗೆ ಗೊತ್ತಿತ್ತು. ನಮ್ಮ ಮನೇಲಿ ಒಂದು 50 ಸಲ ಫೋನ್ ಮಾಡಿದ್ರು, ನಾನಂತೂ ಎತ್ತಿರಲಿಲ್ಲ. ಇವಾಗ ಅವ್ರನ್ನೆಲ್ಲ ಕರ್ಕೊಂಡು ಸೀದಾ ನಮ್ಮ ಶರದಣ್ಣನ ಮನೆಗೆ ಹೊರಟೆ. ಯಾಕೆ ಅವ್ರು ಫೋನ್ ಎತ್ತಿಲ್ಲ ಅಂದ್ರೆ ಅವರು ಬೆಳಗ್ಗೆ ಹೋದ್ರೆ ಸಂಜೆ ತನಕ ಮಾಡ್ತಾರೆ. ಅದಕ್ಕೆ ನಾನು ಮಧ್ಯಾಹ್ನ ಕರ್ಕೊಂಡು ಹೋಗಿ ಸಂಜೆ ಕರ್ಕೊಂಡು ಬಂದೆ. ಹಂಗೆ ನಮ್ಮ ಶರದಣ್ಣನ ಕರ್ಕೊಂಡು ದೇವಸ್ಥಾನ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋದೆ. ಅಲ್ಲಿಂದ ದೇವ್ರ ಹತ್ರ ಬಂದು ದೇವರಿಗೆ ಈ ವರ್ಷ ಒಂದು ನಡೆಸ್ಕೊಡು ಅಂತ ಕೇಳಿದೀನಿ. ಹಂಗೆ ದೇವ್ರಿಗೆ ಕೈ ಮುಗಿದು ಸೀದಾ ನಾವು ಕಾರ್ ತಗೊಂಡು ಮಡಕೆಚಿಲ್ಲೂರಿಗೆ ಹೊರಟ್ವಿ. ಇಲ್ಲೂ ಕೂಡ ಮಾರಿ ಹಬ್ಬ. ಅಡನಹಳ್ಳಿಲಿ ಏನ್ ಕೇಳ್ಕೊಂಡು ಇಲ್ಲೂ ಅದನ್ನೇ ಕೇಳ್ಕೊಂಡು ಸೀದಾ ನಮ್ಮ ನೆಂಟ್ರ ಮನೆಗೆ ಹೊರಟ್ವಿ. ಇದು ನಮ್ಮ ನೆಂಟ್ರ ಮನೆ ಏನಲ್ಲ, ನಮ್ಮ ಅಜ್ಜಿ ಮನೆ. ಸಂಜೆ ಆಗಿತ್ತು, ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಮನೆ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ದಿನಚರಿ.